ಸರ್ ಏನಂದ್ರೆ ನನ್ನ ಕ್ಯಾರೆಕ್ಟರ್ ನೋಡಿದಾಗ ನಾನೇ ಸುಮಾರು ಸರಿ ಎತ್ತಿದ್ದೀನಿ. ಇದು 4ನೇ ಸರಿ ನಾವು ಸಿನಿಮಾ ನೋಡ್ತಾ ಇರೋದು. ಈಗ ಜನಗಳು ಅನ್ಕೊಬೋದು ಏನೋ ಡವ್ ಮಾಡ್ತಾವನೆ ಇವನು, ಜನಗಳನ್ನ ಕರ್ಸೋಕ್ಕೋಸ್ಕರ ಹಿಂಗೆ ಹೇಳ್ತಾವನೆ ಅಂತ. ಸತ್ಯವಾಗ್ಲೂ ಇಲ್ಲ. ನನ್ನ ಪಾತ್ರ ತುಂಬ ಎಮೋಷನಲ್ ಪಾತ್ರ ನೋಡಿ, ಗಂಟ್ಲು ಕಟ್ಟಿದೆ ಯಾಕಂದ್ರೆ ನನ್ನ ಅತ್ತೆ, ಅದಕ್ಕೋಸ್ಕರ ತುಂಬ ಎಮೋಷ್ನಲ್ ಆಗಿ ಕನೆಕ್ಟ್ ಆಗುವಂಥ ಪಾತ್ರ. ಅದಕ್ಕೋಸ್ಕರ ತುಂಬ ಚೆನ್ನಾಗಿದೆ, ತುಂಬ ಇಷ್ಟ ಆಗುತ್ತೆ ನಿಮಗೆ. ಸೆಕೆಂಡ್ ಹಾಫ್ ಒಳ್ಳೆ ಮೆಸೇಜ್ ಇದೆ, ಒಳ್ಳೆ ಮೌಲ್ಯ ಇದೆ. ನೀವು ಹೋಗ್ಬೇಕಂದ್ರೆ ಒಂದು ಒಳ್ಳೆ ಮೌಲ್ಯನ ತೊಗೊಂಡು ಹೋಗ್ತೀರಾ. ಈಗ ಮಲಯಾಳಂ ಸಿನಿಮಾ ಎಲ್ಲ ನೋಡ್ಬಿಟ್ಟು ಸಿನಿಮಾ ಚೆನ್ನಾಗಿರುತ್ತೆ, ಕಂಟೆಂಟ್ ಚೆನ್ನಾಗಿರುತ್ತೆ. ನಿಜವಾಗ್ಲೂ ಈ ಕಂಟೆಂಟು ತುಂಬ ಚೆನ್ನಾಗಿದೆ. ಒಂದು ಟ್ರೈ ಮಾಡಿ, ಪ್ಲೀಸ್ ಒಂದು ಟ್ರೈ ಮಾಡಿ, ಥಿಯೇಟ್ರಿಗೆ ಒಂದು ಸಿನಿಮಾ ನೋಡಿ. ಸರ್, ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆ ಆರ್ಟಿಸ್ಟ್ಗಳು ಸಿಕ್ಕರು ಅಂತೇಳಿ ಹೇಳ್ತಾ ಇದ್ರು ಎಲ್ಲರೂ. ಏನು ಅನ್ಸುತ್ತಾ ಅಂತ ಮಾತುಗಳನ್ನ ಕೇಳಿದಾಗ ಈ ಸಿನಿಮಾ? ಸರ್ ಖಂಡಿತ ಒಂದೊಂದು ಸಿನಿಮಾದಲ್ಲೂ ಒಬ್ಬೊಬ್ಬ ಒಳ್ಳೆ ಕಲಾವಿದರು ಇರ್ತಾರೆ. ಅದನ್ನ ನಾವು ಎಕ್ಕಿ ತೆಗಿಬೇಕಷ್ಟೇ. ಒಳ್ಳೊಳ್ಳೆ ಪಾತ್ರಗಳು ಮಾಡೋ ಕಲಾವಿದರು ಇರ್ತಾರೆ. ಈಗ ಸಿನಿಮಾ ರಂಗದಲ್ಲಿ ಈಗ ಇಷ್ಟು ದೊಡ್ಡದಾಗಿ ಬೆಳೆದಿರೋ ಕಲಾವಿದರು ಎಲ್ಲರೂ ನಮ್ಮ ಥರ ಒಂದು ಪುಟ್ಟ ಸಿನಿಮಾಗಳನ್ನ, ಹಿಟ್ಟಾಗಿರೋ ಸಿನಿಮಾಗಳನ್ನ, ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡ್ಕೊಂಬಂದವರು. ಸೊ ಈ ಸಿನಿಮಾದಿಂದ ನಾವು ಏನಾದರೂ ಆಗ್ತೀವೋ ನೋಡ್ಬೇಕು. ಯಾಕಂದರೆ ಎಲ್ಲರೂ ಇಷ್ಟಪಡ್ತಿದ್ದಾರೆ. ದೇವ್ರ ದಯೆ, ಅಣ್ಣವ್ರ ದಯೆ ಎಲ್ಲರೂ ಇತ್ತಂದರೆ ಖಂಡಿತ ನಾವು ಸಹ ದೊಡ್ಡ ಕಲಾವಿದರಾಗಿ ಬೆಳಿತೀವಿ ಅನ್ನೋ ಭರವಸೆ ಇದೆ ಸರ್.